ವೆಲ್ಕಮ್ ಟು ಡಾಕ್ಟರ್ ಪ್ರಭುಲಿಂಗ ಮೇಗೇರಿ ಚಾನೆಲ್. ಸೊ KCET ರಿಸಲ್ಟ್ ಇವತ್ತು ಬಿಟ್ಟಿದ್ದಾರೆ. ಸೊ ಕೆಲವೊಂದು ಸ್ಟೂಡೆಂಟ್ಗಳಿಗೆ KCET ರಿಸಲ್ಟ್ ನೋಡಿದ್ದಾರೆ, ಅವ್ರದ್ದು ಕೂಡ ರ್ಯಾಂಕು ಒಳ್ಳೆಯದು ಬಂದಿದೆ. ಸೊ ಅವ್ರಿಗೆ ಕಂಗ್ರಾಚುಲೇಷನು ಮೊದಲನೇದಾಗಿ. ಮತ್ತು ಸೆಕೆಂಡ್ ಏನಪ್ಪ ಅಂತಂದರೆ ಕೆಲವೊಂದು ವಿದ್ಯಾರ್ಥಿಗಳ ರ್ಯಾಂಕ್ ಕೂಡ ಅವ್ರದ್ದು ಡಿಸ್ಪ್ಲೇ ಆಗಿಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ರೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ KA ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ. ಆ ಅಪ್ಡೇಟ್ ಏನಂತ ನೋಡೋಣ. ಓಕೆ, ಏನು KA ವೆಬ್ಸೈಟ್ನಲ್ಲಿ ಒಂದು ಅಪ್ಡೇಟ್ ಕಳಿಸಿದ್ದಾರೆ, ಏನಂತ ನೋಡೋಣ ನೋಡಿರಿ. ಮತ್ತು ನೋಡಿ, ಇಲ್ಲಿ KA ಒಂದು ನ್ಯೂ ಅಪ್ಡೇಟ್ ಕೊಟ್ಟಿದ್ದಾರೆ. ಜಸ್ಟ್ ಇವಾಗ ಕಳಿಸಿದ್ದಾರೆ. ಏನಪ್ಪ ಅಂತಂದರೆ ದಿನಾಂಕ 24/5/2025 CET 2025 ಫಲಿತಾಂಶವನ್ನು ಪ್ರಕಟಿಸಿದ್ದು, ಕೆಲವು ಅಭ್ಯರ್ಥಿಗಳು ಹಿಂದಿನ ವರ್ಷದಲ್ಲಿ 2ನೇ PU 12ನೇ ತರಗತಿ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿದ್ದು, ಆದರೆ ಫಲಿತಾಂಶ ಪ್ರಕಟವಾಗಿಲ್ಲ ಎಂದು ಮನವಿಗಳನ್ನು ಸಲ್ಲಿಸುತ್ತಿರುತ್ತಾರೆ. ಆದರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಗಳು ಹೋದ ವರ್ಷ ಯಾರು ಪಾಸ್ ಆಗಿರ್ತಾರಲ್ಲ ಅವ್ರದ್ದು ಮಾರ್ಕ್ಸ್ ಇನ್ನೂ ಎಂಟ್ರಿ ಆಗಿಲ್ಲ ಅಂತ ಅವರು ದೂರು ಕೊಟ್ಟಿದ್ದಾರೆ, ಅಂದರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇದು ಈ ಥರ ನೋಟಿಫಿಕೇಶನ್ ಇಲ್ಲಿ ಬರ್ತಿದ್ದಾರೆ. ಸೊ CET 2025 ಫಲಿತಾಂಶವನ್ನು ಪ್ರಕಟಿಸುವ ಮೊದಲು 2ನೇ PU 12ನೇ ತರಗತಿ ಅಂಕಗಳನ್ನು ಆಯಾ ಮಂಡಳಿಯಿಂದಲೇ ಪಡೆಯಲಾಗುವುದು ಎಂದು ಸೂಚಿಸಲಾಗಿತ್ತು. ಮತ್ತು ಅಭ್ಯರ್ಥಿಗಳು ಸರಿಯಾದ ನೋಂದಣಿ ಸಂಖ್ಯೆಯನ್ನು ನಮೂದಿಸುವುದು ಕಡ್ಡಾಯ ಎಂದು ಸೂಚಿಸಲಾಗಿರುತ್ತದೆ. ನೋಂದಣಿ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸದ ಕಾರಣದಿಂದ CET 2025 ಫಲಿತಾಂಶ ಪ್ರಕಟವಾಗದೇ ಇರುವ ಅಭ್ಯರ್ಥಿಗಳಿಗೆ ಅಂಕಗಳನ್ನು ದಾಖಲಿಸಲು ಅವಕಾಶ ನೀಡುವ ಸಲುವಾಗಿ 26/5/2025 ಆನ್ಲೈನ್ ಲಿಂಕ್ ಅನ್ನು ತೆರೆಯಲಾಗುವುದು. ಅಂದರೆ ಕೆಲವೊಂದಿಷ್ಟು ಅಲ್ಲಿ ಮಾರ್ಕ್ಸ್ KCET ಅಪ್ಲಿಕೇಶನ್ ಹಾಕುವಾಗ ಮಾರ್ಕ್ಸ್ ಎಂಟ್ರಿ ಮಾಡೋ ಅಂತ ಅವರು ಹೇಳಿದರು. ಬಟ್ ಅವಾಗ ಹಾಕುವಾಗ ಅವ್ರು ಕರೆಕ್ಟಾಗಿ ಅವರು ಮಾರ್ಕ್ಸ್ PUC ಮಾರ್ಕ್ಸ್ ಎಂಟ್ರಿ ಮಾಡಲಿಲ್ಲ. ಅದಕ್ಕೋಸ್ಕರ ಸೊ ಈ ಸರ್ತಿ ಅವ್ರದ್ದು ಇಲ್ಲಿ KCET ರಿಸಲ್ಟಲ್ಲಿ ಅವ್ರದ್ದು ಮಾರ್ಕ್ಸ್ ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ಇನ್ನೂ ಟೈಮ್ ಕೊಟ್ಟಿದ್ದಾರೆ, ಅದು ಡೇಟ್ ಕೂಡ ಕೊಟ್ಟಿದ್ದಾರೆ ಅದು ಅಪ್ಲಿಕೇಶನ್ ಹಾಕಬೇಕಂತ. ಸೊ 26/5/2025 ಆನ್ಲೈನ್ ಲಿಂಕನ್ನು ತೆರೆಯಲಾಗುವುದು. ಅಂದರೆ 26ನೇ ತಾರೀಕಿಗೆ ಇನ್ನೊಮ್ಮೆ ಲಿಂಕ್ ಓಪನ್ ಆಗುತ್ತಾ. ಆ ಲಿಂಕ್ ಓಪನ್ ಮಾಡಿದ ತಕ್ಷಣ ಸದರಿ ಲಿಂಕ್ನಲ್ಲಿ ಅಭ್ಯರ್ಥಿಗಳು 2ನೇ PU 12ನೇ ತರಗತಿ ಅಂಕಗಳನ್ನು ನೋಂದಣಿ ಸಂಖ್ಯೆಯೊಂದಿಗೆ ದಾಖಲಿಸಬೇಕು ಮತ್ತು ಅಂಕಪಟ್ಟಿಯನ್ನು ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕು. ಅಂದರೆ 26ನೇ ತಾರೀಕು ಅವ್ರು ಲಿಂಕ್ ಬಿಡ್ತಾರೆ KA. ಆ ಲಿಂಕ್ನಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮದು ಸೆಕೆಂಡ್ PUC ಮಾರ್ಕ್ಸ್ ಎಂಟ್ರಿ ಮಾಡಬೇಕು ಮತ್ತು ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕಂತ ಅವರು ಹೇಳಿದ್ದಾರೆ ಇಲ್ಲಿ ನೋಡಿ. ಮತ್ತು ಅಭ್ಯರ್ಥಿಗಳು ದಾಖಲಿಸುವ ಅಂಕಗಳನ್ನು ಆಯಾ ಪರೀಕ್ಷಾ ಮಂಡಳಿಯಿಂದ ಪರಿಶೀಲಿಸಿ ದೃಢೀಕರಿಸಿದ ನಂತರವೇ ಸ್ಪಾಟ್ ರ್ಯಾಂಕ್ ಅನ್ನು ದಿನಾಂಕ 29/5 ನೀಡಲು ಕ್ರಮ ವಹಿಸಲಾಗುವುದು. ಅಂದರೆ ಅಪ್ಲೋಡ್ ಮಾಡಿದ ತಕ್ಷಣ ಯಾರ್ಯಾರು ಅದು KSWB ಅಲ್ಲ PU ಯೂನಿವರ್ಸಿಟಿ ಅದಲ್ಲ, ಆಯಾ ಮಂಡಳಿಗಳಿಂದ ಸ್ಪಾಟ್ ರ್ಯಾಂಕ್ ಅಂದರೆ ಸ್ಪಾಟ್ ರ್ಯಾಂಕ್ ಅಂದರೆ 29ನೇ ತಾರೀಕು ಅದೇ ದಿನದಲ್ಲಿ ನಿಮ್ಮದು ರ್ಯಾಂಕನ್ನು ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಸ್ಪಾಟ್ ರ್ಯಾಂಕ್ ಪಡೆಯಲು ಅಭ್ಯರ್ಥಿಗಳು ಪ್ರಾಧಿಕಾರಕ್ಕೆ ಬರೋ ಅವಶ್ಯಕತೆ ಇರುತ್ತದೆ. ಅಂದರೆ ಸ್ಪಾಟ್ ರ್ಯಾಂಕ್ ಪಡೆಯಲು ಅಭ್ಯರ್ಥಿಗಳು ಪ್ರಾಧಿಕಾರಕ್ಕೆ ಬರೋ ಅವಶ್ಯಕತೆ ಇರುವುದಿಲ್ಲ. ಅಂದರೆ ಸ್ಪಾಟ್ ರ್ಯಾಂಕ್ ಏನು ಕೊಡ್ತಾರಲ್ಲ 29/5/2025 ನೀವು ಆ ರ್ಯಾಂಕ್ ಪಡೆಯಲು ನೀವೇನು KA ಅಂದರೆ ಬೆಂಗಳೂರು ಮಲ್ಲೇಶ್ವರಂ ಆಫೀಸಿದೆ KA ಆಫೀಸು, ಅಲ್ಲಿ ಬರೋ ಅವಶ್ಯಕತೆ ಇಲ್ಲ ಅಂತ ಅವರು ಹೇಳಿದ್ದಾರೆ. ಸೊ ಡೋಂಟ್ ವೆರಿ, ನಿಮ್ಮದು ಸ್ಪಾಟ್ ರ್ಯಾಂಕ್ ಕೊಡ್ತಾರೆ. ಯಾಕಪ್ಪ ಅಂತಂದರೆ ನೀವು KCET ಅಪ್ಲಿಕೇಶನ್ ಮಾರ್ಕ್ಸ್ ಎಂಟ್ರಿ ಮಾಡುವಾಗ ನೀವು ಸೆಕೆಂಡ್ PUC ಮಾರ್ಕ್ಸ್ ಕರೆಕ್ಟಾಗಿ ಎಂಟ್ರಿ ಮಾಡಿದಂತ KA ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇನ್ನೊಂದು ಚಾನ್ಸ್ ಕೊಡ್ತಾರೆ. 26ನೇ ತಾರೀಕಿಗೆ ತುಂಬಬೇಕಂತ ಮಾರ್ಕ್ಸ್ ಎಂಟ್ರಿ ಮಾಡಬೇಕಂತ. ಸೊ 26ನೇ ತಾರೀಕಿಗೆ ಲಿಂಕ್ ಬಿಡ್ತಾರೆ. ಇನ್ನೂ 2 ದಿನ ಬಿಟ್ಟು ಅದು 26ನೇ ತಾರೀಕಿಗೆ ಬಿಟ್ಟ ನಂತರ ನೀವು ಮಾರ್ಕ್ಸ್ ಎಂಟ್ರಿ ಮಾಡಿ ಅದ ನಂತರ 29ನೇ ತಾರೀಕಿಗೆ ನಿಮ್ಮದು ಸ್ಪಾಟ್ ರ್ಯಾಂಕ್ ಕೊಡ್ತಾರೆ. ಸೊ ಡೋಂಟ್ ವೆರಿ. ಸೊ ಆಲ್ ಬೆಸ್ಟ್, ಎಲ್ಲರಿಗೂ ಒಳ್ಳೆ ರ್ಯಾಂಕ್ ಬರುತ್ತೆ ಅಂತ ಅನ್ಕೋತೀನಿ. ಸೊ ಯಾರಾದರೂ ನಮ್ಮ ಚಾನಲ್ ಹೊಸಬಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮ ವಿಡಿಯೋ ಲೈಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ ಕೆಲವೊಂದು ಸ್ಟೂಡೆಂಟ್ಗಳಿಗೆ ತಮ್ಮ ರ್ಯಾಂಕ್ಗಳನ್ನು ಪಡೆದಿರಂಗಿಲ್ಲ ಮತ್ತು ಥಿಯರಿ ಮಾರ್ಕ್ಸ್ ಕೂಡ CET ರಿಸಲ್ಟ್ ನೋಡ್ತಾರೆ. CET ರಿಸಲ್ಟ್ ನೋಡಿದ ನಂತರ ಅದರಲ್ಲಿ ಅವ್ರದ್ದು ಥಿಯರಿ ಮಾರ್ಕ್ಸೇ ಕಾಣಕತ್ತಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ಭಯವನ್ನು ಭಯಪಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಈ ವಿಡಿಯೋ ಕಳಿಸಿ. ಯಾಕಪ್ಪ ಅಂತಂದರೆ KA ಒಂದು ಆಫೀಷಿಯಲ್ ವೆಬ್ಸೈಟ್ ಕಳಿಸಿದ್ದಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಸೊ ಮುಂದೆ KCET ರಿಸಲ್ಟ್ ಬಂತು ಮತ್ತು ನೆಕ್ಸ್ಟ್ ಏನು ಮಾಡಬೇಕು, ಕೌನ್ಸಿಲಿಂಗ್ ಯಾವ ಥರ ಇರುತ್ತೆ, ಆಪ್ಷನ್ ಎಂಟ್ರಿ ಯಾವ ಥರ ಇರುತ್ತೆ ಮತ್ತು ಇಂಜಿನಿಯರ್ ಸೀಟ್ ಬೇಕಾದರೆ ಗೌರ್ಮೆಂಟ್ ಸೀಟ್ ಬೇಕಾದರೆ ಯಾವ ರೀತಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಮತ್ತು ಕೌನ್ಸಿಲಿಂಗಲ್ಲಿ ಯಾವ ಥರ ಭಾಗವಹಿಸಬೇಕಂತ ಎಲ್ಲ ಪ್ರೊಸೀಜರ್ ನಿಮಗೆ ಫ್ರೀಯಾಗಿ ಹೇಳ್ಕೊಡ್ತೀನಿ. ಸೊ ಯಾವಾಗಲೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ ಯಾವತ್ತು. ಸೊ ಥ್ಯಾಂಕ್ ಯು ಸೋ ಮಚ್.